ಏನ್ಮಾ ಎರಡ್ ಕೈಯಲ್ಲಿ ಹಾರ ಹಿಡ್ಕೊಂಡು ನಿಂತಿದ್ದೀರಾ? ಏನ್ ಮತ್ತೆ ಮದ್ವೆ ಆಗ್ಬೇಕಾ? ಆಗೋಣ, ಅದಕ್ಕೆ ಅಲ್ಲ ತಂದಿರೋದು. ನೋಡಿ ಅಕ್ಕ ಹೊರಡ್ತಾ ಇದ್ದಾರೆ, ಅಕ್ಕ ಮತ್ತು ಮೋಕಿ. ನಮ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಕ್ವಶನ್ ಕೇಳಬೇಕು. ದೇವ್ರನ್ನ ನೀವು ನಂಬ್ತೀರಾ? ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಯಾವಾಗ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿ ಇದ್ದಂಗೆ, ಅವ್ರ ಹತ್ರನೂ ಬೈಸ್ಕೊಂಡ್ರೆ ನಮಗೂ ಸ್ವಲ್ಪ ಸಮಾಧಾನ. ಇವಾಗ ಡೈಲಿ ವ್ಲಾಗ್ ಒಂದೊಂದ್ಸರಿ ಮಿಸ್ ಆಗ್ತಿದೆ, ಡೈಲಿ ವಿಡಿಯೋ ಪೋಸ್ಟ್ ಮಾಡೋಕ್ ಆಗ್ತಿಲ್ಲ. ಬಿಗ್ ಬಾಸ್ ಗೆ ಹೋಗ್ತಿದ್ದೀರಾ, ಸೊ ಅದಕ್ಕಿಂತ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿರೋ ವಿಷಯ ಇನ್ನೊಂದಿದೆ. ನೋಡಿ, ನಮ್ಮ ಅಮ್ಮನೂ ಇವಾಗ ನಮ್ಮ ಅಪ್ಪನ ಜೊತೆ ಮತ್ತೆ ಮದುವೆ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಮಮ್ಮಿ, ಮದುವೆಗೆ ಎಷ್ಟು ವರ್ಷ ಆಯ್ತು? 34 ವರ್ಷ ಆಯ್ತು. ಭೀಮನ ಅಮಾವಾಸ್ಯೆ ಅಂದ್ರೆ ಬೇರೆನೆ ಇದು. ಅವತ್ತೇ ನಿಮ್ದು 6th ಆನಿವರ್ಸರಿ. ಓ, ನಮಗೆ ಗೊತ್ತಿರ್ಲಿಲ್ಲಮ್ಮ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಟೈಮ್ ಇವಾಗ 5 o'clock ಆಯ್ತು. ಮಾರ್ನಿಂಗ್ ಬೇಗ ಎದ್ವಿ. ಯಾಕಪ್ಪ ಅಂತಂದ್ರೆ ಅಕ್ಕನವ್ರು ಹೊರಟ್ರು ಊರಿಗೆ, ಅದಕ್ಕೋಸ್ಕರ ಇವಾಗ ತಾನೇ ಎದ್ವಿ. ಅವರೆಲ್ಲ ರೆಡಿ ಆದ ನಂತರ ನಮ್ಮನ್ನ ಎಪ್ಸಿದ್ರು. ಏನ್ಮನು ಹೊರಡ್ತಿದ್ದಾರೆ ಅಂತನಾ? ನೋಡಿ, ಮುನ್ನು ಬ್ಯಾಗ್ ಎತ್ಕೊಂಡ್ ಬರ್ತಾ ಇದಾರೆ, ಲಗೇಜ್ ಎತ್ಕೊಂಡ್ ಬರ್ತಾ ಇದಾರೆ. ನಿದ್ದೆಗಣ್ಣಲ್ಲಿ ಏನ್ ಕನ್ಸಲ್ಲ. ನೋಡಿ ಅಕ್ಕ ಹೊರಡ್ತಾ ಇದ್ದಾರೆ, ಅಕ್ಕ ಮತ್ತು ಮೋಕಿ. ಬಾಯ್ 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 ಬಾಯ್. ನಿದ್ದೆನೇ ಬಂದಿಲ್ಲ. ಯಾವಾಗ 5 ಗಂಟೆ ಆಗುತ್ತೆ. OTP. ಓಕೆ ಸರಿ, ಹುಷಾರು. ಬಾಯ್ ಬಾಯ್. ಜಾಗ್ರತೆ ಮೋಕಿ. ಬ್ಯಾಗ್ ಎತ್ಕೊಂಡು ನಡೀರಿ. ಜಾಗ್ರತೆ ಬಾಯ್ ಬಾಯ್ ಮಾ, ಹುಷಾರು. ಬಾಯ್ ಬಾಯ್ ಮೋಕಿ. ಮತ್ತೆ ಬಾ ಅವಾಗ. ಬಾಯ್ ಬಾಯ್. ಅವ್ರು ಹೊರಡುವಾಗ ಕರೆಕ್ಟಾಗಿ ಪ್ರಾಪರಾಗಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಏನಕ್ಕಂದರೆ ಅವರು ಬೆಳಗ್ಗೆ ಹೊರಡೋ ಕಾರಣದಿಂದ ಆಟೋ ಬೇಗ ಬಂತು, ಬೇಗ ಹೊರಟ್ಬಿಟ್ರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಆಗಲಿಲ್ಲ ಬೆಳಗ್ಗೆ ಹೊತ್ತು. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅಪ್ಪ ಅಮ್ಮ ಮೇಲಿಂದಾನೆ ಬಾಯ್ ಮಾಡ್ತಾ ಇದ್ದಾರೆ. ನಾವು ಊರಿಗೆ ಬರ್ತೀವಿ, ಸರಿನಾ ಅಮ್ಮ? ಬಾಯ್ ಬಾಯ್. ಬೇಜಾರಲ್ಲಿ ಹೋಗ್ಬೇಡಿ. ಬಾಯ್ ಬಾಯ್. ಅಲ್ವಾ, ನಾವು ನೋಡಿ ಖುಷಿಯಲ್ಲಿ ಕಳಿಸಲ್ವಾ? ನಾಡಿದ್ದು ಬರ್ತೀವಿ. ಟಾಟಾ. ಹಲೋ ಗೈಸ್, ಟೈಮ್ ಇವಾಗ 9 o'clock ಆಯಿತು. ಸೊ ಇವತ್ತು ನಮ್ಮ ಮನೇಲಿ ವಾರದ ದಿನ ಇತ್ತು. ಧನ್ಯ ಅವರು ಮತ್ತೆ ಮೋಕಿ ಇಲ್ಲದೆ ಏನೋ ಒಂಥರ ಮನೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅವರಿಬ್ರು. ಏನಕ್ಕಂದರೆ ಇಷ್ಟು ದಿನ ನಮ್ಮ ಜೊತೆಗಿದ್ದು ಇವಾಗ ಅವ್ರಿಲ್ಲ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ. ಅದೇ ಫೀಲಲ್ಲಿ ಇದ್ವಿ. ಅವ್ರು ಹೋದ್ಮೇಲೆ ನಿದ್ದೆ ಸಹ ಮಾಡೋಕ್ಕಾಗಿಲ್ಲ. ಅವ್ರು ಹೋಗಿದ್ದು 5:45ಗೆ, ಬಟ್ ಆದರೆ ಅವ್ರು ಹೋದಾಗಿಂದ ನನಗೆ ನಿದ್ದೆನೇ ಬರಲಿಲ್ಲ. ನೈಟು ನಾವು ಲೇಟಾಗಿ ಮಲಗಿದ್ರು ಕೂಡ, ಬಟ್ ಬೆಳಗ್ಗೆ ಎದ್ಮೇಲೆ ನನಗೆ ನಿದ್ದೆನೇ ಬರ್ತಾ ಇಲ್ಲ. ಅವ್ರು ಹೋದ್ಮೇಲೆ ಏನೋ ಒಂಥರ ಬೇಜಾರಾಗ್ತಾ ಇತ್ತು. ಹಾಗೆ ಇರುತ್ತಲ್ವಾ ಮನೆಗೆ. ಇವಾಗ ನೆಂಟ್ರುಗಳು ಬಂದು ಅವ್ರು ಮತ್ತೆ ಹೊರಟೋಗ್ಬಿಟ್ರೆ ಮನೆ ಒಂಥರ ಏನೋ ಬಿಕೋ ಅಂತ ಇರುತ್ತೆ. ಅಮ್ಮ ಪೂಜೆ ಮಾಡ್ತಿದ್ದಾರೆ, ಮತ್ತೆ ಇನ್ನೊಂದು ಏನೋ ಅರ್ಕೆ ಕಟ್ಕೊಂಡಿದ್ರಂತೆ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ನಾವು ಸೀರೆ ಕೊಡ್ತೀವಿ ಅಂತ. ನಾನು ಮತ್ತೆ ಸನ್ನು ಇಬ್ರು ಹೋಗಿ ಇವಾಗ ಸೀರೆ ಕೊಡಬೇಕು. ಅಮ್ಮ ಕೂಡ ಜೊತೆಗೆ ಬರ್ತಾರೆ. ಬನ್ನಿ ಹೋಗ್ಬಿಟ್ಟು ಬರೋಣ. ಹೂವು ತಗೊಂಡು ಬರಕ್ಕೆ ಹೋಗಿದ್ದೆ, ಪಾರ್ಗಿನ್ ಮಾಡೋಷ್ಟರಲ್ಲಿ ಟೈಮ್ ಆಗ್ಬಿಟ್ಟು ನಾವು ಅಮ್ಮ ನೋಡಿದ್ರೆ ಪಕ್ಕ ಬೈತಾರೆ. ಏನಕ್ಕಂದ್ರೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ನೋಡಿ, ಹೂವು ತಗೊಂಡು ಹೋಗ್ತಾ ಇದ್ದೀನಿ. ಬೇಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು. ನಾನೇ ಲೇಟು ಮನೆಯಲ್ಲಿ. ಅಂದರೆ ನಾನು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ, ನಾನೇನು ಸೋಂಬೇರಿ ಅಲ್ಲ. ಏನು ಬಾಬಾ ಮಾಡ್ತಿದ್ದೀರಾ? ಭಗವದ್ಗೀತೆ ಓದಿಲ್ವಾ ಇವತ್ತು? ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಸರಿ ಸರಿ, ಓಕೆ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಾಂ, ನಾನು ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಮಮ್ಮಿ, ಏನು ಅರ್ಕೆ ಕಟ್ಕೊಂಡಿರೋದು ನೀನು? ಏನಿಲ್ಲ ಚಿನ್ನ, ಮದುವೆ ಆಗಿತ್ತಲ್ಲ, ಇಲ್ಲೇ ಹೆಣ್ದೇವ್ರು ಇತ್ತಲ್ಲ ನಮ್ಮ ಮನೆ ಹತ್ರನು. ಮದುವೆ ಆದ್ಮೇಲೆ ಅದೇ ಮಡ್ಲಕ್ಕಿ ಕೊಡ್ತೀನಿ ಅಂತ. ಅದೇ ಅಕ್ಕಿ, ಸೀರೆ, ಬೆಲ್ಲ, ಕೊಬ್ಬರಿ. ಮದುವೆ ಆಗಿ 6 ತಿಂಗಳಾಯ್ತು. ಇವಾಗ ನೆನಪಾಗ್ತೈತೆ ನಿಂಗೆ? ನೆನ್ಪೇನಿಲ್ಲ, ನೆನ್ಪು ಯಾವಾಗ್ಲೂ ಆಗ್ತಾ ಇತ್ತು. ಮತ್ತೆ ಇಷ್ಟು ದಿನ ಟೈಮ್ ಕೂಡಿ ಬಂದಿರ್ಲಿಲ್ಲ, ಇವಾಗ ಬಂದಿದ್ಯಾ? ನೋಡಿ, ಇಷ್ಟು ದಿನ ಟೈಮ್ ಕೂಡಿ ಬಂದಿರ್ಲಿಲ್ವಂತೆ, ಇವಾಗ ಬಂದಿದೆ. ಸೊ ಅದಕ್ಕೆ ಮಡ್ಲಕ್ಕಿ ಮತ್ತೆ ಸೀರೆನ ಕೊಡೋದಕ್ಕೆ ಹೋಗ್ತಾ ಇದೀವಿ. ನಮ್ಮ ಸಣ್ಣ ಅವರು ಪೂಜೆ ಮಾಡ್ತಾ ಇದ್ದಾರೆ. ಸಣ್ಣವರು ಅಷ್ಟೇ, ಅಮ್ಮನೂ ಅಷ್ಟೇ, ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಮ್ಮಂದು ಬ್ಲೂ ಸ್ಯಾರಿ, ಸಣ್ಣವ್ರದ್ದು ರೆಡ್ ಸ್ಯಾರಿ, ನಂದು ವೈಟ್ ಶರ್ಟ್. ವೈಟ್ ಸ್ಯಾರಿ ಅಂತ ಹೇಳ್ಬಿಡಿ ಹಂಗೆ. ಇಲ್ಲ ಇಲ್ಲ, ವೈಟ್ ಶರ್ಟು. ಹಾಂ, ನಿಮಗೂ. ಸೊ ಗೈಸ್, ಇವಾಗ ನಾನು, ಮುನ್ನು, ಮಮ್ಮಿ 3 ಜನ. ನಮ್ದು ಹಳೆ ಮನೆ ಇತ್ತಲ್ವಾ, ಫಸ್ಟ್ ಮನೆ.
ಸೊ ಅಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ಮಡ್ಲಕ್ಕಿ ಕೊಡ್ಲಿಕ್ಕಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈ ಸಾರಿ ಲೇಕ್ ಕಾಣಿಸ್ತಿದೀನಿ, ಚೆನ್ನಾಗಿ ಕಾಣಿಸ್ತಿದೀನಿ, ಕಮೆಂಟ್ ಮಾಡಿ ಆಯ್ತಾ. ಇವಾಗ ನೋಡಿ ನಾವು ಅಮ್ಮ ಸ್ಪೆಷಲ್ ಇವತ್ತು ಅವಲಕ್ಕಿ ಮಾಡಿದ್ದಾರೆ. ಆಲ್ರೆಡಿ ಅರ್ಧ ಬಾಕ್ಸಿಗೆ ಖಾಲಿ ಆಗಿದೆ. ಇವಾಗ ನನಗೂ ಸಣ್ಣಗೂ ಮಿಕ್ಕಿದೆ. ಮತ್ತೆ ಮೂಲಂಗಿ ಸಾರಿದೆ ಮಧ್ಯಾಹ್ನಕ್ಕೆ. ಇದೇನಿದು ಪುಳಿಯೋಗರೆ, ನೆನ್ನೆದು ಇನ್ನೂ ಹಂಗೆ ಮಿಕ್ಕಿದೆ. ಯಾರು ತಿಂದೇ ಇರಲ್ಲಪ್ಪ. ಹೌದು, ನಾನು ಟಿಫನ್ ಇಲ್ಲಿ ಒಂದೇ ಇದು ಮಾಡ್ಕೊತೀರಾ ಅಂದ್ಬಿಟ್ಟು ಸಾರು ಮಾಡಿಲ್ಲ. ಎಲ್ಲ ನಾನು ಏನು ತಿಂದಿಲ್ಲ ಅನ್ಕೊಂಡಿದ್ದೆ. ಈ ಪ್ಯಾಕೆಟ್ ನೋಡ್ಬಿಟ್ಟಿವ್ರಿ, ಏನು ನಾಷ್ಟನೂ ಮಾಡಿಲ್ಲ, ಊಟನೂ ಮಾಡಿಲ್ಲ. ಆಮೇಲೆ ನೋಡ್ರೆ ಅನ್ನ ಸಾರು ಖಾಲಿ ಆಗಿತ್ತಲ್ಲ. ಅನ್ನ ಎಲ್ಲ ತಿಂದಿದ್ವಿ, ಅನ್ನ ಸಾಂಬಾರು. ಪುಳಿಯೋಗರೆ ತಿಂದಿಲ್ಲ, ಏನಕ್ಕಂದ್ರೆ ಮೋಕಿಗೂ ಇಷ್ಟ ಇರ್ಲಿಲ್ಲ, ಧನ್ಯವ್ರಿಗೂ ಇಷ್ಟ ಇರ್ಲಿಲ್ಲ. ಅದಕ್ಕೆ ಇವ್ರಿಗೆ ನೆನ್ನೆ ತಿನ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ನನಗೂ ಇಷ್ಟನೇ, ಬಟ್ ತಿನ್ನೋದಕ್ಕೆ ನಾನ್ ತಿಂದೆ ಒಂದ್ ಸ್ವಲ್ಪ. ಮನೆಯಿಂದ ಅಕ್ಕಿ ತಗೊಂಡೋಗಿ ಕೊಡೋದಮ್ಮ. ಇವಾಗ ಬೆಲ್ಲ ತಗೋಬೇಕಾ? ಬೆಲ್ಲ ತಗೋಬೇಕಂತೆ. ಮಡ್ಲಕ್ಕಿ ಕೊಡೋದು ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೊಡ್ತಾ ಇರೋದು. ಮದುವೆ ಟೈಮಲ್ಲಿ ಕೊಟ್ಟಿದ್ದು, ಅದಾದ್ಮೇಲೆ ಇವಾಗ್ಲೇ ಕೊಡ್ತಾ ಇರೋದು. ಅವಾಗೂ ನಾನು ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಒಂದ್ಸಲಿ ಮಾಡೋದನ್ನ ನೆನ್ಪಿಟ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ನೆನಪಿಲ್ಲ. ಈ ಕಾಡಿಕೆಲ್ಲ ಮರ್ತೋಗ್ಬಾರ್ದು ಅಂತ ಅನ್ಕೋತೀನಿ, ಬಟ್ ಏನ್ ಮಾಡೋದು, ಮರವು ನಂದು ಬಿಡೋದೇ ಇಲ್ಲ ಅಲ್ವಾ. ಯಾವಾಗ್ಲೂ ಅಷ್ಟೇ, ಮನೆ ಕೀ ಇಲ್ಲ ಗಾಡಿ ಕೀ ಮರ್ತಿ ಹೋಗ್ತಾ ಇರ್ತೀನಿ. ನಾವು ಅಮ್ಮನ ಹತ್ರ ಸಣ್ಣ ಹತ್ರ ಉಗಿಸ್ಕೋತಾನೇ ಇರ್ತೀನಿ. ಏನ್ಮಾ ಅಕ್ಕಿ ಡಿಕ್ಕಿಲಿದೆ. ಅಮ್ಮ ಇವಾಗ ಆ ಗಾಡಿಲಿ ಬರ್ತಾರೆ, ಏನಕ್ಕಂದ್ರೆ ಅವರು ಕೆಲ್ಸಕ್ಕೆ ಹೋಗ್ಬೇಕಲ್ವಾ. ಸೊ ಅದಕ್ಕೆ ನಾವು ಈ ಗಾಡಿಲಿ ಹೋಗ್ತಾ ಇದೀವಿ. ಇಲ್ಲೇ ನಿಯರ್ ಇರೋದು ಅಲ್ವಾ ಅಮ್ಮ? ನೋಡಿ, ಅಮ್ಮ ಮತ್ತೆ ಸಣ್ಣವ್ರು ಇಬ್ರು ಕೂಡ ಪೂಜೆ ಸಾಮಾನು ತಗೊಂಡ್ ಬರಕ್ಕೆ ಹೋದ್ರು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಕ್ವಶನ್ ಕೇಳಬೇಕು. ದೇವ್ರನ್ನ ನೀವು ನಂಬ್ತೀರಾ? ನಿಜವಾಗ್ಲೂ ದೇವ್ರು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ನಾನಂತೂ ನಿಜವಾಗ್ಲೂ ಮುಂಚೆ ನಂಬ್ತಾನೆ ಇರಲಿಲ್ಲ. ಏನೋ ಅಪ್ಪ ಅಮ್ಮ ದೇವ್ರ ಕೈ ಮುಗಿಯೋರು, ಸುಮ್ಮನೆ ಮುಗಿತಾ ಇದೆ, ಕಾಪಾಡು ಅಂತ ಕೇಳ್ಕೊತಾ ಇದ್ದೆ ಅಷ್ಟೇ. ಬಟ್ ದೇವ್ರ ನಂಬಿಕೆ ಅನ್ನೋದು ಬರೋದು ಯಾವಾಗ ಗೊತ್ತಾ? ಅದು ಮದುವೆ ಆದ್ಮೇಲೆ. ನಿಮಗೆಲ್ಲ ಯಾವಾಗ ಬಂತೋ ಗೊತ್ತಿಲ್ಲ. ಸೊ ನನಗೆ ಮದುವೆ ಆದ್ಮೇಲೆ ಬಂದಿರೋದು. ನಿಮಗೆ ದೇವ್ರ ಮೇಲೆ ನಂಬಿಕೆ ಯಾವಾಗ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಇನ್ನು ಯಾರ್ಯಾರಿಗೆ ದೇವ್ರ ಮೇಲೆ ನಂಬಿಕೆ ಬಂದಿಲ್ಲ, ಒಂದಲ್ಲ ಒಂದು ದಿನ ದೇವ್ರ ಮೇಲೆ ನಂಬಿಕೆ ಬರೋ ತರ ಆ ದೇವರೇ ನಿಮ್ಗೆ ಮಾಡೇ ಮಾಡುತ್ತೆ. ದೇವ್ರ ನಂಬಿಕೆ ಅನ್ನೋದು ಆಟೋಮೆಟಿಕ್ ಆಗಿ ಬರಬೇಕು. ಅದು ಯಾರೋ ಏನೋ ಹೇಳಿದ್ರು, ಅವ್ರು ನಂಬಿದ್ದಾರೆ ನಾನು ನಂಬಬೇಕು, ಆ ಥರ ಅಲ್ಲ. ದೇವರು ತಾನಾಗಿನೇ ಒಲಿತಾಳೆ. ಸೊ ಅವಾಗ ನಂಬಿಕೆ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸುಮ್ಮನೆ ಹೋಗಿ ಯಾರು ಕೂಡ ದೇವರಿಗೆ ಕೈ ಮುಗಿಯಲ್ಲ. ದೇವ್ರ ಮೇಲೆ ನಂಬಿಕೆ ಇಡ್ತಿದ್ದಾರೆ ಅಂತ ಅಂದ್ರೆ ದೇವರಿಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಹಂಗಂತ ಎಲ್ಲಾ ಭಾರನೂ ದೇವ್ರ ಮೇಲೆ ಹಾಕೋದಲ್ಲ. ನಾವು ಕೂಡ ಶ್ರಮ ಪಟ್ರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ಒಲಿಯುತ್ತೆ. ಏನೋ ಪೂಜೆ ಸಾಮಾನು ತಗೋಬರ್ತೀನಿ ಅಂತ ಹೋದ್ರು, ನೋಡಿದ್ರೆ ಅಲ್ಲಿ ನಿಂತ್ಕೊಂಡು ಮೌನಾಚರಣೆ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಹಿಡಿಯೋದನ್ನ ನೋಡ್ಬಿಟ್ಟು ಸಣ್ಣವ್ರು ನಗ್ತಾ ಇದ್ದಾರೆ. ಅಲ್ಲಿ ಏನಕ್ಕೆ ಹಂಗೆ ನಿಂತವ್ರೆ ಅಂತ ಗೊತ್ತಿಲ್ಲ. ನೋಡಿ, ಇದು ನಮ್ಮ ಹಳೇ ಮನೆ ರೋಡು. ನಾನು ಸಣ್ಣ ಮುಂಚೆ ರೀಲ್ಸ್ ಮಾಡ್ತಾ ಇದ್ದಿದ್ದು ರೋಡು. ಸೊ ಇಲ್ಲೇ ಟೆಂಪಲ್ ಇರೋದು. ಇಲ್ಲಿ ನಮ್ಮಮ್ಮ ಕೇಳ್ಕೊಂಡಿದ್ರಂತೆ ಮಡ್ಲಕ್ಕಿ ಕೊಡಬೇಕು ಅಂತ. ಇವಾಗ ಅದಕ್ಕೆ ಬಂದಿದ್ದೀವಿ. ಓಂ ಮಹಾದ ಶ್ರೀರಂಗ ರಣಕಮಲ ಸಂಸ್ಥಾತ ದ್ರಪುಂಜ ರಣಾಂ ಕರ್ಕಮಸುಕೇಷ್ಟಾ ಬೀದಿಯುಗ್ಮಮುಜಾತ ಮಣಿಮೂಢ ವಿಚಿತ್ರ ಅಲಂಕೃತಿ ಪದ್ಮಮಾಲ ಭೂತ ಭುವನ ಮಾತಾ ಸಂತದ ಶ್ರೀ ಶ್ರೀ ನಮಃ ಶ್ರೀಮನ್ ಮಾತಾ ಅನ್ನಪೂರ್ಣೇಶ್ವರಿ ನಮಃ. ಇದು ನೀವು ಅಕ್ಕಿ ಅಡುಗೆ ಯೂಸ್ ಮಾಡ್ತಿರಲ್ಲ, ಅಕ್ಕಿ ಅದು ಮಿಕ್ಸ್ ಮಾಡ್ಕೊಂಡು ಮಡ್ಲಕ್ಕಿನ ಫೈನಲಿ ಕೊಟ್ವಿ. ಸೊ ಇವಾಗ ಬರ್ತಿದ್ದಾರೆ ಇಬ್ರು ಏನೋ ಮಾತಾಡ್ಕೊಂಡು. ಸನಮ, ಏನು ಇಷ್ಟೊಂದು ಖುಷಿಯಲ್ಲಿದ್ದೀರಾ? ಬಳೆ ಕೊಡ್ಬೇಕಾದ್ರೆ ಕಾಲ ಹತ್ರ ಬಿತ್ತ, ಅದಕ್ಕೆ ಅವರು ಪೂಜಾರಿ ಇದಾರಲ್ಲ, ಓ ಈ ಬಳೆ ನಿಮ್ಗೆ ಇಷ್ಟ ಆಯ್ತಾ ತಗೊಳ್ಳಿ ಅಂತ ಹೇಳ್ಬಿಟ್ಟು ದೇವರ ಕಾಲ ಹತ್ರ ಇಟ್ರು. ಆಮೇಲೆ ಹೂ ಹಾಕೋಕೆ ಹೇಳಿದಾಗ 2 ಹೂ ಹಾಕಿದಾಗ ರೈಟ್ ಸೈಡಿಗೆ ಬಿತ್ತು ಒಂದು, ನೀವ್ ಹಾಕಿದಾಗ ಒಂದು ರೈಟ್ ಒಂದು ಲೆಫ್ಟ್ ಕರೆಕ್ಟ್ ಆಗಿ ಕೈ ಹತ್ರ ಹೋಗಿ ಬಿತ್ತು ಮಮ್ಮಿ. ಅದ್ರ ಕೈ ಇಟ್ಕೊಂಡಿದ್ರಲ್ಲ, ಆ ಕಡೆ ಈ ಕಡೆ ಬಿತ್ತು. ಏನೋ ಒಂಥರ ಒಳ್ಳೆ ವೈಬ್ ಕೊಡ್ತು. ಸೊಲ್ಲಾಪುರದ ಮುಂಗು ಕೊಡ್ಬೇಕು. ಸರಿ, ಕೊಡೋಣ. ಸಾಯಂಕಾಲ ಹೋಗೋಣ, ಇಲ್ಲ ಮಂಗಳವಾರ ಹೋಗೋಣ. ಹೋಗೋಣ, ಮಂಗಳವಾರ ಹೋಗೋಣ. ಸರಿನಾ? ಇವಾಗ ಆಷಾಢದಲ್ಲಿ ನಾವು ಬುಧವಾರ ಗೌಡಿಗೆರೆಗೆ ಹೋಗ್ಬೇಕು. ನೆಕ್ಸ್ಟ್ ಮಂಗಳವಾರ ಬರ್ತೀನಿ. ಅದೇ ನಾನು ಬರ್ತೀನಿ. ನಾನು ರಾಧಾ ಗಾಡಿಲಿ ಬರ್ತೀವಿ, ನೀವಿಬ್ರು ಗಾಡಿಲಿ ಬರ್ತೀರಾ? ಇಲ್ಲ, ಕಾರಲ್ಲಿ ಹೋಗೋಣ ಅಂತ. ಬೆಳಗ್ಗೆ ಎದ್ದು ನಮ್ಮಮ್ಮ ಕೆಲ್ಸಕ್ಕೆ ಹೊರಡ್ತಾರಲ್ಲ, ಅವಾಗ ಈ ದೇವಸ್ಥಾನದ ಮುಂದೆ ಯಾವಾಗ್ಲೂ ರಂಗೋಲಿ ಬಿಡ್ತಾರೆ. ಅದೊಂದು ಜಾಬ್ ನಮ್ಮಮ್ಮಂದು. ಅಲ್ವಾ ಮಮ್ಮಿ? ಎಷ್ಟು ವರ್ಷದಿಂದ? ಇಲ್ಲಿ ಈ ಮನೆಗೆ ಹೊಸದಾಗಿ ಬಂದ್ವಲ್ಲ, ಅವಾಗಿಂದ ಅಂದ್ರೆ ರಂಗೋಲಿನೇ ಬಿಡ್ತಿರ್ಲಿಲ್ಲ. 10 ವರ್ಷ ಮೇಲಾಯ್ತು. ರಂಗೋಲಿನೇ ಯಾರು ಬಿಡ್ತಾ ಇರ್ಲಿಲ್ಲ. ನನಗೆ ದೇವಸ್ಥಾನ ಮುಂದೆ ರಂಗೋಲಿ ಬಿಡಕ್ಕೆ ಇಷ್ಟ ಇತ್ತು, ಅದೊಂದು ಖುಷಿ ಆಯ್ತು. ಅದರಿಂದ ನಾನು ಬಿಡ್ತದೆ. ಇವಾಗೆಲ್ಲ ರಂಗೋಲಿ ಮೇಡಮ್ ಅಂತಾನೆ ಇಲ್ಲಿರೋರೆಲ್ಲ ನಮ್ಮ ಅಮ್ಮನ ರಂಗೋಲಿ ಮೇಡಮ್ ಅಂತ ಕರೀತಾರೆ. ಬೆಳಗ್ಗೆ ಎದ್ದು ಒಂದು ದಿನಾನು ಮಿಸ್ ಮಾಡ್ತಾ ಇರ್ಲಿಲ್ಲ ನಮ್ಮಮ್ಮ. ಇಲ್ಲಿ ಬಂದು ಯಾವಾಗ್ಲೂ ಕೂಡ ರಂಗೋಲಿ ಅವರೇ ಬಿಡ್ತಾ ಇದ್ರು. ಯಾವಾಗ್ಲೂ ದೇವಸ್ಥಾನದ ಮುಂದೆ ಖಾಲಿ ಇರಬಾರ್ದು ಅಂತ ಅದನ್ನೇ ಅಭ್ಯಾಸ ಮಾಡ್ಕೊಂಡು ಹೋಗಿದ್ರು. ಇವಾಗ್ಲೂ ಕೂಡ ಒಂದೊಂದು ಟೈಮ್ ಬಂದು ದೇವಸ್ಥಾನದ ಮುಂದೆ ಏನಾದ್ರು ರಂಗೋಲಿ ಇಲ್ಲ ಅಂದ್ರೆ ಬೇಗ ರಂಗೋಲಿ ಹಾಕ್ಬಿಟ್ಟು ಓಡೋಗ್ತಾರೆ ಕೆಲ್ಸಕ್ಕೆ. ಸಿನಿಮಾ ಒಂಥರ ನೆಮ್ಮದಿ ಆಯ್ತಾ?
ಫುಲ್ ನೆಮ್ಮದಿನ ಫುಲ್ ಖುಷಿ ಆಯ್ತು. ನನಗೂ ಅಷ್ಟೇ ಏನೋ ಒಂಥರ ಫುಲ್ ನೆಮ್ಮದಿ ಮತ್ತೆ ಖುಷಿ ಆಯ್ತು. ಒಳ್ಳೆ ವೈಬು. ಒಳ್ಳೆ ವೈಬ್ ಅಂದ್ರೆ ಕೇಳಿದ್ದೆಲ್ಲ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ದೇವ್ರು ಕೊಟ್ರು, ಅದಕ್ಕೆ ಖುಷಿ ಆಯ್ತು. ಅದಕ್ಕೆ ಹೇಳೋದು, ದೇವ್ರ ಮೇಲೆ ಯಾವತ್ತು ನಂಬಿಕೆ ಇಡಿ, ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದು ಆದಷ್ಟು ಬೇಗ ಸಕ್ಸಸ್ ಆಗುತ್ತೆ. ಬಾಯ್ ಅಮ್ಮ. ನೋಡಿ ನಾವಮ್ಮ ಕೆಲ್ಸಕ್ಕೆ ಹೋದ್ರು, ಇವಾಗ ನಾವಿಬ್ರು ಮನೆಗೆ ಹೋಗ್ಬೇಕು. ವ್ಲಾಗ್ ಎಡಿಟ್ ಮಾಡಬೇಕು, ಇಲ್ಲ ಅಂತಂದ್ರೆ ನೀವು ವ್ಲಾಗ್ ಪೋಸ್ಟ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ಸ್ ನಮಗೆ ಸರಿಯಾಗಿ ಬೈತಾರೆ. ಏನಕ್ಕೆ ಇನ್ನೂ ಪೋಸ್ಟ್ ಮಾಡಿಲ್ಲ, ನಿಮಗೆ ಟೈಮ್ ಸೆನ್ಸ್ ಅನ್ನೋದಿಲ್ಲ, ಹಂಗೆ ಹಿಂಗೆ ಅಂತ ನೀವು ಬೈದಿದ್ದೀರಾ. ನಾನು ಎಷ್ಟೊಂದು ಸರಿ ಕಮೆಂಟ್ ಬಾಕ್ಸಲ್ಲಿ ನೋಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಫ್ಯಾಮಿಲಿ ಇದ್ದಂಗೆ, ಅವ್ರ ಹತ್ರನೂ ಬೈಸ್ಕೊಂಡ್ರೆ ನಮಗೂ ಸ್ವಲ್ಪ ಸಮಾಧಾನ. ಏನು ಡಿಕ್ಕಿ ಓಪನ್ ಮಾಡಿ ಫಸ್ಟ್ ನಂಗೆ ರೀಲ್ಸ್ ಮಾಡ್ಬೇಕು ಅನಿಸ್ತದೆ. ರೀಲ್ಸ್ ಮಾಡ್ಬೇಕಂತ ಇವರು. ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಲ್ವಾ. ಸರಿ, ಇಬ್ರು ಮನೆಗೆ ಹೋಗಿ ಒಂದ್ ಕಡೆ ಇಟ್ಟು ರೀಲ್ಸ್ ಮಾಡೋಣ. ಮೋಕಿ ಮತ್ತೆ ಧನ್ಯವಾದ ಇದ್ದಿದ್ರೆ ಅವ್ರು ಹಿಡಿತಾ ಇದ್ರು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಲ್ವಾ. ಹೌದು, ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ. ತುಂಬಾ ಆಳೋಕ್ ಕಂಟ್ರೋಲ್ ಮಾಡ್ಕೊಂಡು ನಗ್ನಗ್ತಾ ಕಳಿಸ್ದೆ. ನೀವು ನನ್ನ ಮುಖ ನೋಡ್ತಾ ಇದ್ರಲ್ಲ, ಅಳ್ತಾರೆ. ನೆನ್ನೆ ನೋಡ್ಬೇಕಾಗಿತ್ತು ನೀವು. ನಿಜ, ನೈಟ್ ಮಲ್ಕೋಬೇಕಾದ್ರೆ ಸಣ್ಣ ಅವರು ಅಳ್ತಾ ಇದ್ರು, ನನ್ನ ಹತ್ರ ಹೇಳ್ಕೊಂಡು ಅಕ್ಕ ಹೋಗ್ತಿದ್ದಾಳೆ, ಏನೋ ಕಳ್ಕೊಂಡ ಫೀಲ್ ಆಗ್ತಿದೆ ಅಂತ. ಆದಷ್ಟು ಬೇಗ ಊರಿಗೆ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿದೀನಿ. ಆದಷ್ಟು ಬೇಗ ಹೋಗೋಣ. ಆಯ್ತು. ಏನ್ಮಾ ಎರಡು ಕೈಯಲ್ಲೂ ಹಾರಾಡ್ಕೊಂಡು ನಿಂತಿದ್ದೀರಾ, ಏನ್ ಮತ್ತೆ ಮದ್ವೆ ಆಗ್ಬೇಕಾ. ಮತ್ತೆ ಮದ್ವೆ ಆಗ್ತಿದೀವಿ ನಾನು ಮತ್ತೆ ಮುನ್ನು. ನೋಡಿ ಸಣ್ಣವರು ಹಾರಾಡ್ಕೊಂಡು ನಿಂತಿದ್ದಾರೆ, ಮತ್ತೆ ಮದ್ವೆ ಆಗ್ಬೇಕು ಅಂತ. ಒಂದು ನೀವು ಹಿಡ್ಕೋಬೇಕು. ಮತ್ತೆ ಮದ್ವೆ ಆಗೋಣ. ಆಗೋಣ, ಅದಕ್ಕೆ ಅಲ್ಲ ತಂದಿರೋದು. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಹಾರ ತಗೊಂಡ್ ಬಂದಿರೋದು ಇಬ್ರು ರೀಲ್ಸ್ ಮಾಡ್ಬೇಕು, ಒಂದು ಕಂಟೆಂಟ್ ಇತ್ತು. ಸೊ ಅದಕ್ಕೋಸ್ಕರ ಆ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಒಂದು ಯೂಸ್ಫುಲ್ ಕಂಟೆಂಟ್ ಅಂತಾನೆ ಹೇಳ್ಬೋದು. ಇನ್ ಮುಂದೆ ಕ್ರಿಯೇಟಿವ್ ಆಗಿ ಕಂಟೆಂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸನ್ಮಾ, ಹೇಳಿ ಮುನು, ನೀವು ಮಾಡಕ್ ರೆಡಿನಾ. ನಾನ್ ರೆಡಿ. ರೆಡಿ ಇದ್ದೀರಾ. ಮತ್ತೆ ಈ ಹಾರ ನೋಡಿದಾಗ ಏನ್ ನೆನಪಾಗುತ್ತೆ ನಿಮ್ಗೆ. ಅದು ಒಂಥರ ಮದುವೆದ್ ನೆನಪಾಗುತ್ತೆ. ಇದು ಎಷ್ಟನೇ ಟೈಮ್ ಗೊತ್ತಾ, 4th ಟೈಮ್ ಹಾಕೊಳ್ಳೋದು. ಒಂದು ನಮ್ಮ ಮದುವೆಗೆ, ಇನ್ನೊಂದು ರಿಸೆಪ್ಷನ್ಗೆ, ಇನ್ನೊಂದು ಊರಲ್ಲಿ ರಿಸೆಪ್ಷನ್ಗೆ. ಅದ್ ಬಿಟ್ರೆ ಇದು 4th ಟೈಮ್ ಹಾಕೋತಿರೋದಲ್ವಾ. ಅದ್ ನಿಮ್ ಕೈಯಿಂದ ಹಾಕಿಸ್ಕೊಂಡಾಗ ಮದುವೆನೇ ಆಗ್ತಿದೆ ಆ ಫೀಲ್ ಬರ್ತಿದೆ. ಹೌದಾ, ಅದೇ ನೆನಪಾಗುತ್ತೆ. ಇದ್ರ ಸ್ಮೆಲ್ ಅಂತೂ ನನ್ನ ಫೇವ್ರೇಟ್. ನೋಡಿ, ಕಂಟೆಂಟ್ಗೋಸ್ಕರ ಅಂತಾನೆ ಹಾರನ ತಗೊಂಡ್ ಬಂದ್ವಿ. ಆಮೇಲೆ ಇವರು ಕಂಟೆಂಟ್ ಯೂಸ್ ಮಾಡ್ಕೊಂಡು ಯಾರನ್ನ ಬಿಸಾಕ್ಬಿಡ್ತಾರೆ ಅಂತ ಅನ್ಕೋಬೇಡಿ. ನಮ್ಮ ಗಾಡಿಗಳಿದೆಯಲ್ವಾ, ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಹಾಕೋಣ. ಓಕೆನಾ. ಇವಾಗ ತಾನೇ ಅಮ್ಮ ಮಾಡಿರೋ ಮೂಲಂಗಿ ಸಾರನ್ನ ತಿಂದು ಕುತ್ಕೊಂಡಿದೀನಿ. ಸೊ ಸಣ್ಣವರು ಕೂಡ ತಿಂದ್ರು. ಬೆಳಗ್ಗೆ ವ್ಲಾಗ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲೇ 12:30 ಆಯಿತು. ಸೊ ಅದಾದ್ಮೇಲೆ ಚೆನ್ನಾಗಿ ನಿದ್ದೆ ಬಂತು. ಏನಕ್ಕಂದ್ರೆ ನೈಟು ಲೇಟಾಗಿ ಮಲಗಿದ್ದು, ಬೆಳಗ್ಗೆ 6 ಗಂಟೆ 5:45ಗೆ ಎದ್ದು ಧನ್ಯ ಮತ್ತೆ ಮೋಕಿನ ಬಿಡಕ್ಕೆ ಎಚ್ಚರ ಆಗೋಯ್ತು. ಆಮೇಲೆ ನಿದ್ದೆನೆ ಬರ್ಲಿಲ್ಲ. ತನ್ನೋರು ನೋಡಿ ಸೀರಿಯಲ್ ಕಿಲ್ಲರ್ ಇದ್ದಂಗಿದ್ದಾರೆ. ಚಳಿ ಮಳೆ ಬರ್ತಿದೆಲ್ಲ. ಬ್ಯಾಂಗ್ಳೂರಲ್ಲಿ ವೆದರ್ ನೋಡಿ ಯಾವ ತರ ಇದೆ ಅಂತ. ಫುಲ್ಲು ಜೋರು ಮಳೆ, ಈಚೆ ಓಡಾಡಕ್ಕಾಗಲ್ಲ ಅಷ್ಟು ಮಳೆ. ನಂಬಕ್ಕೆ ಆಗಲ್ಲ, ಬ್ಯಾಂಗ್ಳೂರ್ ವೆದರ್ ನಂಬಕ್ಕಾಗಲ್ಲ. ನಿಮ್ಮೂರಲ್ಲಿ ಇವಾಗ ಆಲ್ರೆಡಿ ಮನೆ ಹತ್ರ ತುಂಬಾ ನೀರ್ ಬರ್ತಿದ್ಯಂತೆ. ಹೆವಿ ಮಳೆ ಇದೆ. ಊರಿಗೆ ಹೋದ್ರೆ ಸಖತ್ ಎಂಜಾಯ್ ಮಾಡ್ಬೋದು, ಸಖತ್ ಆಟ ಆಡ್ಬೋದು. ನಾವು ಊರ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಆದಷ್ಟು ಬೇಗ ಊರಿಗೆ ಹೋಗ್ತೀವಿ. ಎಲ್ಲಾರು ಕೇಳ್ತಿರ್ತೀರಾ ಊರಿಗೆ ಹೋಗಲ್ವಾ, ಯಾವಾಗ ಹೋಗ್ತೀರಾ ಅಂತ. ಖಂಡಿತವಾಗ್ಲೂ ಆದಷ್ಟು ಬೇಗ ಊರಿಗೆ ಹೋಗ್ತೀವಿ. ಅಲ್ಲಿ ಹೋಗಿದ್ರೆ ಏನ್ ಗೊತ್ತಾ ಪ್ರಾಬ್ಲಮ್, ಇವಾಗ ಜೋರ್ ಮಳೆ ಅಲ್ಲ, ಮನೆಯಿಂದ ಹೊರಗಡೆ ಹೋಗಕ್ಕಾಗಲ್ಲ ಅಷ್ಟು ಮಳೆ. ಸೊ ನಮ್ಗೆ ವಿಡಿಯೋ ಪೋಸ್ಟ್ ಮಾಡೋದು ಡಿಲೇ ಆಗ್ಬಿಡುತ್ತೆ ಅಲ್ವಾ. ಹೌದು. ಇವತ್ತು ಮಾಡಿರೋ ರೀಲ್ ಚೆನ್ನಾಗಿತ್ತಾ, ಕಂಟೆಂಟ್ ಚೆನ್ನಾಗಿತ್ತಾ, ಇಷ್ಟ ಆಯ್ತು, ಡಿಫ್ರೆಂಟ್ ಆಗಿತ್ತಾ, ಚೆನ್ನಾಗಿತ್ತು. ಎಲ್ಲಾರು ಕೇಳ್ತಾ ಇದ್ರಿ ಏನಕ್ಕೆ ವ್ಲಾಗ್ ಅನ್ನೋ ದಿನ ತುಂಬಾ ಮಿಸ್ ಮಾಡ್ತಿದ್ದೀರಾ ಇತ್ತೀಚೆಗೆ, ಪ್ಲೀಸ್ ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡಿ ಅಂತ. ಸಣ್ಣ ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾರೆ. ನಾವು ಡೈಲಿ ವ್ಲಾಗ್ ನ ಯಾವತ್ತು ಮಿಸ್ ಮಾಡದೇ ಇರೋರು ಇವಾಗ ಒಂದೊಂದ್ಸಾರಿ ಮಿಸ್ ಆಗ್ತಿದೆ. ವಿಡಿಯೋ ಪೋಸ್ಟ್ ಮಾಡೋ ಟೈಮ್ ಬೇರೆ ಡಿಲೇ ಆಗ್ತಿದೆ. ಹಾಗೇನೆ ಕೆಲವು ಏನಪ್ಪಾ ಅಂತಂದ್ರೆ ಇವಾಗ ಬಿಗ್ ಬಾಸ್ಗೆ ಹೋಗ್ತಿದ್ದೀರಾ, ಈ ತರ ಎಲ್ಲ ಕಮೆಂಟ್ಸ್ ಬರ್ತಿದೆ ಆಯ್ತಾ ನಮ್ಗೆ. ಸೊ ಅದಕ್ಕಿಂತ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಆಗಿರೋ ವಿಷಯ ಇನ್ನೊಂದಿದೆ. ಸೊ ಅದಕ್ಕೋಸ್ಕರ ಇವಾಗ ಡಿಲೇ ಆಗ್ತಿರೋದು. ಅದಾದಷ್ಟು ಬೇಗ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋತೀವಿ ಏನು ಮ್ಯಾಟ್ರು ಅಂತ. ಸೊ ಸ್ವಲ್ಪ ಟೈಮ್ ಬೇಕಲ್ವ ಮುನು. ಮುಂದಿನ ವ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಒಂದೊಂದ್ ದಿನ ಡಿಲೇ ಮಾಡ್ತಾ ಇದೀವಿ ಅಪ್ಲೋಡ್ ಮಾಡೋದನ್ನ ಅಂತ. ಎಷ್ಟೋ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ದೀರಾ, ಏನೋ ಸೀಕ್ರೆಟ್ ಮುಚ್ಚಿಡ್ತಾ ಇದ್ದೀರಾ, ಮತ್ತೆ ಬಿಗ್ ಬಾಸ್ಗೆ ಹೋಗ್ತಿದ್ದೀರಾ, ಏನಾದ್ರೂ ಸೀಕ್ರೆಟ್ ಮುಚ್ಚಿಡ್ತಿದ್ದೀರಾ ಹೇಳ್ಕೊಳ್ಳಿ ಅಂತ ಕೇಳಿದಿರಾ. ಸೊ ಆ ತರ ಎಲ್ಲ ಏನಿಲ್ಲ. ಒಂದು ವಿಷಯ ಇದೆ, ಆ ವಿಷಯನ ಆದಷ್ಟು ಬೇಗ ಹೇಳ್ತೀವಿ. ಮುಂದಿನ ಬ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಅಲ್ವಾ ಅಮ್ಮ. ನಾವು ನಿಮ್ಮ ಹತ್ರ ಯಾವುದೇ ವಿಚಾರಗಳನ್ನ ಮುಚ್ಚಿಡಲ್ಲ, ಎಲ್ಲ ಓಪನ್ ಆಗಿ ಹೇಳ್ಕೊತೀವಿ. ಇದನ್ನ ಏನಕ್ಕೆ ಮುಚ್ಚಿಡೋಣ, ಬಿಗ್ ಬಾಸ್ಗೆ ನಾವೇನು ಹೋಗ್ತಾ ಇಲ್ಲ. ಏನೋ ಒಂದು ವಿಷಯ ಇದೆ, ಅದನ್ನ ಖಂಡಿತವಾಗ್ಲೂ ಹೇಳ್ತೀವಿ. ನಮಗೆ ಅದು
ಆ ಬಿಗ್ ಬಾಸಿಗೆ ಹೋಗೋದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಸೊ ಆ ವಿಷಯದಲ್ಲಿ ಇವಾಗ ಬ್ಯುಸಿ ಆಗಿದ್ದೀವಿ. ಸೊ ಅದಕ್ಕೋಸ್ಕರ ವ್ಲಾಗ್ ಎಲ್ಲ ಪೋಸ್ಟ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಿದೆ, ಮತ್ತೆ ಒಂದೊಂದು ದಿವಸ ಮಿಸ್ ಆಗ್ತಿದೆ ಅಲ್ಲಮ್ಮನು. ಎಲ್ಲರೂ ಬೇಜಾರು ಮಾಡ್ಕೋಬಾರ್ದು. ಎಲ್ಲರೂ ತುಂಬಾ ಬೇಜಾರು ಮಾಡ್ಕೋತಿದ್ದೀರಾ, ಪ್ಲೀಸ್ ಬೇಜಾರು ಮಾಡ್ಕೊಂಬೇಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವಿಷಯ ಏನು ಅಂತ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ಅವಾಗ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಅವ್ರಿಗೆ ಅರ್ಥ ಆದ ನಂತರ ನೆಕ್ಸ್ಟ್ ನಾವು ಲೈಕ್ ಫ್ಯೂಚರ್ ಅಲ್ಲಿ ಡೈಲಿ ವ್ಲಾಗ್ ಮಾಡೇ ಮಾಡ್ತೀವಿ ಅಲ್ವಾ ಅಮ್ಮನು? ಇವಾಗ ಸ್ವಲ್ಪ ಡಿಲೇ ಆಗ್ತಿದೆ. ಒಂದು ದಿನಾನೂ ಬಿಡದೆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತೀವಿ. ಕೆಲವೊಂದೊಂದು ಟೈಮಲ್ಲಿ ನಮಗೂ ಲೀವ್ ಬೇಕಾಗುತ್ತೆ. ಹೌದು, ಅಂದ್ರೆ ಬಿಸಿ ಇರ್ತೀವಲ್ವಾ. ಸೊ ಅದಕ್ಕೋಸ್ಕರ ವ್ಲಾಗ್ ಎಡಿಟ್ ಮಾಡೋಕ್ಕಾಗ್ಲಿ ಅದಕ್ಕೆ ಟೈಮ್ ಕೊಡೋಕೆ ಟೈಮೇ ಸಿಗಲ್ಲ. ವ್ಲಾಗ್ ಮಾಡಕ್ ಟೈಮ್ ಸಿಗುತ್ತೆ, ಬಟ್ ಅದನ್ನ ಎಡಿಟ್ ಮಾಡೋಕ್ ಟೈಮ್ ಸಿಗಲ್ಲ. ಅದೇ ಬ್ಯಾಂಗ್ಳೂರ್ ವೆದರ್ ಮಾತ್ರ ತುಂಬಾ ಸಖತ್ತಾಗಿದೆ. ನನಗೆ ಬ್ಯಾಂಗ್ಳೂರ್ ಅಂದ್ರೆ ತುಂಬಾ ಇಷ್ಟ. ಏನಕ್ಕಂದ್ರೆ ಜಾಸ್ತಿ ಬಿಸಿಲು ಕೂಡ ಇರಲ್ಲ, ಜಾಸ್ತಿ ಮಳೆ ಕೂಡ ಇರಲ್ಲ, ಯಾವಾಗ್ಲೂ ಮೀಡಿಯಂ ವೆದರ್ ಇರುತ್ತೆ. ಎಲ್ಲಾನು ತಡ್ಕೊಳ್ಳೋ ಕೆಪಾಸಿಟಿ ಬ್ಯಾಂಗ್ಳೂರ್ಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಯಾವಾಗ್ಲೂ ಜಾಸ್ತಿ ಮಳೆನೂ ಬರಲ್ಲ, ಜಾಸ್ತಿ ಬಿಸಿಲು ಬರಲ್ಲ, ಮೀಡಿಯಂ ವೆದರ್ ಇರುತ್ತೆ. ಎಲ್ಲರಿಗೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಎಲ್ಲಾ ಊರವರು ಕೂಡ ಬೆಂಗಳೂರಲ್ಲೇ ಬಂದು ವರ್ಕ್ ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ ಇದೇ ಕಾರಣಕ್ಕೇನೆ. ವೆದರ್ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬಟ್ ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರು ಸ್ವಲ್ಪ ಹಾಳಾಗಿದೆ, ವೆದರ್ ಹಾಳಾಗಿದೆ ಅಷ್ಟೇ. ಅದು ಬಿಟ್ರೆ ಮುಂಚೆ ಬೆಂಗಳೂರು ಇನ್ನೂ ತುಂಬಾ ಅದ್ಭುತವಾಗಿತ್ತಂತೆ. ನೋಡಿ ಟೈಮ್ ಇವಾಗ 6:30 ಆಯ್ತು. ನಮ್ಮಮ್ಮ ಅರ್ಧಕ್ಕೆ ಕೆಲಸದಿಂದ ಫಸ್ಟ್ ಟೈಮ್ ಬಂದಿದ್ದಾರೆ. ಪಕ್ಕಾ ಇವತ್ತು ಮಳೆ ಬರುತ್ತೆ ಅಂತ ಅನ್ಕೊಂಡೆ. ನಮ್ಮಮ್ಮ ಬರಕ್ಕಿಂತ ಮುಂಚೆನೆ ಮಳೆ ಬರ್ತೈತಿ. ಏನಕ್ಕೆ ಮಮ್ಮಿ? ಕರೆಂಟ್ ಇಲ್ಲ ಚಿನ್ನ ಇವತ್ತಲ್ಲ, ಸರಿಯಾಗಿ ಕರೆಂಟ್ ಇಲ್ಲ, ಹೋಗೋದು ಬರೋದು ರೆಸ್ಟೇ ಇವತ್ತಲ್ಲ. ಫುಲ್ ರೆಸ್ಟ್. ಇದೇ ನಮ್ಗೆ ರೆಸ್ಟು, ಅದು ನೆಮ್ಮದಿಗೆ ತಗೋಬೋದು ರೆಸ್ಟು. ಕರೆಂಟ್ ಇಲ್ಲ ಅಂತ ಬೇಗ ಬಂದಿದ್ದಾರೆ ಅಷ್ಟೇ. ಇನ್ನಿಲ್ಲ ಅಂದ್ರೆ ಯಾವತ್ತೂ ಕೂಡ ಅವ್ರು ಬೇಗ ಬಂದಿದ್ದೇ ಇಲ್ಲ. ಏನೋ ಎಮರ್ಜೆನ್ಸಿ ಇದ್ರೆ, ಏನೋ ಫಂಕ್ಷನ್ ಇದ್ರೆ ಬರ್ತಾರೆ ಅಷ್ಟೇ. ಅದು ಬಿಟ್ರೆ ಆಕಸ್ಮಿಕವಾಗಿ ಬಂದು ಬಾಗ್ಲು ತಟ್ಟಿದ್ರು. ನನಗೆ ಶಾಕ್ ಆಗೋಯ್ತು, ನಮ್ಮಮ್ಮ ಏನು ಇಷ್ಟು ಬೇಗ ಬಂದ್ರು ಅಂತ. ನೋಡಿದ್ರೆ ಕರೆಂಟ್ ಹೋಗಿದೆ ಅಂತ ಬಂದಿದ್ದಾರೆ ಅಷ್ಟೇ. ನೋಡಿ ನಮ್ಮಮ್ಮನೂ ಇವಾಗ ನಮ್ಮ ಅಪ್ಪನ ಜೊತೆ ಮತ್ತೆ ಮದುವೆ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಮಮ್ಮಿ ಮದುವೆ ಆಗಿ ಎಷ್ಟು ದಿನ ಆಯ್ತು ಮಮ್ಮಿ? ನೀನು ಅಪ್ಪ ಎಷ್ಟು ವರ್ಷ ಆಯ್ತು? 34 ವರ್ಷ ಆಯ್ತು. 34 ವರ್ಷ ಆದ್ಮೇಲೆ 35ನೇ ವರ್ಷಕ್ಕೆ ಮದುವೆ ಮಾಡಿಸೋಣ ಅಂತ ಅನ್ಕೊಂಡಿದೀವಿ. ಇವತ್ತು ಮನೆಗೆ ಸ್ವಲ್ಪ ಇನ್ನೂ ಐಟಮ್ಸ್ ತಗೊಂಡ್ ಬರಕ್ ಹೋಗ್ಬೇಕು. ಅದಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ, ನಾನು ಅಮ್ಮ ಮತ್ತೆ ಸಣ್ಣವರು. ಅಮ್ಮ ಸ್ವಲ್ಪ ಬೇಗ ಬಂದ್ರಲ್ವಾ, ಅದಕ್ಕೆ ಹೋಗ್ತಾ ಇದೀವಿ. ಇಲ್ಲ ಅಂದಿದ್ರೆ ನಮ್ಮಮ್ಮ ಕೈಗೆ ಸಿಗಲ್ಲ. ನೋಡಿ ರೀಲ್ಸ್ ಮಾಡಕ್ಕೆ ಅಂತ ತೆಗ್ದಿದ್ದ ಹಾರನ 2 ಗಾಡಿಗೆ ಹಾಕಿದೀವಿ. 2 ಗಾಡಿ ಮಳೆಯಲ್ಲೇ ವಾಶ್ ಆಗ್ಬಿಟ್ಟಿದೆ ಅಲ್ವಾ ಅಮ್ಮ? ಅದು ಆಗೈತಾ ಮಮ್ಮಿ? ಇದು ಆಗಿದೆ. ಮಾಡೋಣ ಅಂತ ಹೇಳೋಣ ಅಂತಿದ್ದೆ ಚಿನ್ನ, ಅಷ್ಟು ಗಲೀಜಾಗಿತ್ತು. ನೋಡಿದ್ರೆ ಅದೇ ವಾಶ್ ಆಯ್ತು. ಮೊನ್ನೆ ಕೀಕೊಂಡ್ಬಾ ಕೀನೇ ಹಾಕಿಲ್ಲ. ಸರ್ವಿಸ್ ಬಿಡ್ಬೇಕು, ಎಷ್ಟು ಟೈಮ್ ಆಯ್ತು? ಹೌದು, ಬೇಗ ಸರ್ವಿಸ್ ಬಿಡೋಣ. ನಮ್ಮ ಅಮ್ಮಂದು ಗಾಡಿ ಬಿಟ್ಟಿದ್ವಿ, ಈ ಗಾಡಿ ಬಿಡ್ಬೇಕು, ಪೆಂಡಿಂಗ್ ಇದೆ ಸರ್ವಿಸ್. ಹಾರ ಹಾಕಿದ್ರೆ ಹೊಸ ಗಾಡಿ ತರ ಕಾಣುತ್ತಲ್ವಾ, ಪೂಜೆ ಮಾಡಿಸಿ ಇವಾಗ ತಾನೇ ತಗೊಂಡ್ ಬಂದಿರೋ ತರ ಇದೆ. ಇವತ್ತು ಇಲ್ಲೂ ಸೊಲ್ಲಾಪುರದ ಮುಂಗು ಹೋಗಿ ಬಂದ್ಬಿಡ್ಬೋದಾಯ್ತು. ಇವತ್ತೇ ಅಲ್ವಾ, ಮಂಗಳವಾರ ಬೆಳಗ್ಗೆ ಹೋಗ್ಬಿಡೋಣ. ಈ ಸರಿ ಭೀಮನ ಅಮಾವಾಸ್ಯೆಗೆ ನಾನು ಮತ್ತೆ ಸಣ್ಣ ಮತ್ತೆ ನಮ್ಮ ಫ್ಯಾಮಿಲಿ ಪೂರ್ತಿ ಬರ್ತಿದೀವಿ. ಆಗಸ್ಟ್ 12ಗೆ ಅಲ್ವಾ ಅಮ್ಮ? ಗಿಫ್ಟ್ ರೆಡಿ ಮಾಡಿ ಫಸ್ಟ್. ಯಾಕೆ? ಭೀಮನ ಅಮಾವಾಸ್ಯೆ ಫಸ್ಟ್ ಗಂಡನ ಕಾಲು ಪೂಜೆ ಮಾಡ್ತಿರೋದು ಫಸ್ಟ್ ಟೈಮ್. ಇದು ನಂಗೆ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ. ಗಿಫ್ಟ್ ರೆಡಿ ಮಾಡಿ. ಅಲ್ಲ ಮಮ್ಮಿ, ಕೊಡ್ಬೇಕು ತಾನೆ? ಸಣ್ಣಗೆ ಬರೀ ಸರ್ಪ್ರೈಸ್ ಕೊಡೋದೇ ಜೀವನ ಆಗೋಗುತ್ತೆ ನಂದು. ಬನ್ನಿ ಅತ್ತಿ, ಮೊನ್ನೆ ತಾನೇ ಒಂದ್ ಸರ್ಪ್ರೈಸ್ ತಗೊಂಡಿದ್ದೀರಾ, ಅದು ಸಾಕಾಗಲ್ವಾ ಸಣ್ಣಮ್ಮ ನಿಮ್ಗೆ? ಭೀಮನ ಅಮಾವಾಸ್ಯೆ ಅಂದ್ರೆ ಬೇರೆನೇ. ಅವತ್ತೇ ನಿಮ್ದು 6th ಆನಿವರ್ಸರಿ. ಓ, ನಮಗೆ ಗೊತ್ತಿರ್ಲಿಲ್ವಲ್ಲಮ್ಮ. ಅವತ್ತೇ ಭೀಮನ ಅಮಾವಾಸ್ಯೆ, ಅವತ್ತೇ ಗೌಡಿಗೆರೆ ಹೋಯ್ತಾ ಇದೀವಿ, ಅವತ್ತೇ ಕಾಲ್ ಪೂಜೆನೂ ಮಾಡೋದು. ಫಸ್ಟ್ ಟೈಮು ಸಣ್ಣವರು ಮದ್ವೆ ದಿನನೇ ಭೀಮನ ಅಮಾವಾಸ್ಯೆ ಇದೆ, ಅದೇ ದಿನನೇ ಕಾಲ್ ತೊಳಿಬೇಕು. ಅವತ್ತಿನ ದಿನನೇ ನಾವು ಮದ್ವೆ ಆಗಿದ್ದಿನ. ಕಾಲ್ ಮುಡ್ಸ್ಕೊಳಕ್ಕೆಲ್ಲ ಆಸೆನೇ ಆಗಲ್ಲ ಮಮ್ಮಿ, ಏನೋ ಒಂಥರ ಅನ್ಸುತ್ತೆ. ನಂಗೆ ಇದು ಮಾಡ್ಲೇಬೇಕು ಅಂತ ಆಸೆ. ಗಂಡನಿಗೆ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ ಅಂತ, ನನ್ ಗಂಡ ಭೀಮನ್ ತರ ಇರ್ಲಿ ಅಂತಾನೆ ಅದ್ ಪೂಜೆ ಮಾಡಿ. ಹಂಗಿದ್ರೆ ಡೈಲಿ ಮಾಡ್ತೀನಿ ಗಂಡನಿಗೆ. ನಮ್ಮಮ್ಮ ಭೀಮನ್ ತರ ಇರ್ಲಿ ಅಂತ ಹೇಳ್ತಾರೆ, ಬಟ್ ಅವ್ರ ಗಂಡನೇ ನಮ್ಮಮ್ಮ ಮಾಮ ಅಂತ ಕರೀತಾರೆ. ಅಯ್ಯಯ್ಯೋ. ನೋಡಿ ಉಳ್ಳಾಳ್ ರೋಡ್ ಅಲ್ಲಿರೋ ಬರ್ಮಾ ಬಜಾರಿಗೆ ನಾವು ಇವತ್ತು ಬಂದಿದೀವಿ. ಸೊ ಇಲ್ಲಿ ಸ್ವಲ್ಪ ಮನೆ ಐಟಮ್ಸ್ ತಗೋಬೇಕು. ಅದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಲೇಟ್ ಆಗಿ ಬರುತ್ತೆ, ಇಲ್ಲ ಆದ್ರೆ ಬೇಗ ತಗೋಬೋದಲ್ಲ, ಅದಕ್ಕೆ ಬಂದಿದೀವಿ. ಇಲ್ಲಿ ಮನೆಗೆ ಬೇಕಾಗಿರೋ ಎಲ್ಲ ಆಕ್ಸೆಸರೀಸು ಸಿಗುತ್ತೆ. ಸೊ ಬೇಗ ತಗೋಬೋದು, ಮನೆ ನಿಯರೇ ಇದೆಯಲ್ವಾ ಅಂತೇಳಿ ಈ ಶಾಪಲ್ಲಿ ಅವಾಗ ತಗೋತಾ ಇರ್ತೀವಿ ಅಷ್ಟೇ ಐಟಮ್ಸ್ಗಳು. ಏನ್ ಮಾಡ್ತಿದ್ದೀರಮ್ಮ ಅದು ಹಿಡ್ಕೊಂಡು? ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ನನ್ನ ಫೇವರೇಟ್ ಸ್ವೀಟ್ ಕಾರ್ನ್ ತಿನ್ನಕ್ಕೆ ಹೋದ್ವಿ. ಇನ್ನು ನೋಡಿ ಗೈಸ್, ಅವರು ಫೇವ್ರೆಟ್ ಜೋಳ ತಿಂತಾ ಇದ್ದಾರೆ. ತೋರಿಸಿ ಯಾವ ತರ ಇದೆ, ಚೆನ್ನಾಗಿದ್ಯಾ? ಅವ್ರ ಫೇವ್ರೆಟ್ ಜೋಳ ಅಂದ್ರೆ, ಸೊ ಅದಕ್ಕೋಸ್ಕರ ತಿಂತಾ ಇದ್ದಾರೆ. ನಂಗೆ ಏನ್ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಗೈಸ್, ಅದಕ್ಕೆ ನಾನು ಏನು ತಿಂತಿಲ್ಲ. ಈ ಮಳೆ ಬಂತಲ್ವಾ, ಅದಕ್ಕಿದು ಬಿಸಿ ಬಿಸಿ ತಿನ್ನೋಕೆ ಇಷ್ಟ ಆಗುತ್ತಾ?
ಹೌದಾ? ನಾವು ಶಾಪಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ಏನಾದರೂ ತಿನ್ಕೊಂಡು ಬರೋಷ್ಟರಲ್ಲಿ 9:15 ಆಯಿತು. ಶಾಪಿಂಗ್ ಮಾಡ್ಕೊಂಡು ಏನೇನು ತೊಗೊಂಡು ಬಂದಿದ್ದಾರೆ ಅಂತ ನೋಡೋಣ ಬನ್ನಿ. ಆಲ್ರೆಡಿ ನಮ್ಮ ಅಮ್ಮ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ ತೊಗೊಂಡು ಬಂದಿರೋ ಐಟಮ್ಸು. ಚಾಕು, ಲೈಟ್ರು, ಸಿಪ್ಪೆ ತೆಗೆಯೋದಿದು, ಇದೊಂದು ಎಲ್ಲ ಅಡುಗೆ ಮನೆ ಕಿಚನ್ ಐಟಮ್ಸ್ ತೊಗೊಂಡು ಬಂದಿರೋದು. ಇದು ಆಯಿಲ್ ಬಾಟಲ್ ಇಟ್ಕೊಳ್ಳೋದಕ್ಕೆ, ಇದು ಇನ್ನೊಂದು, ಮತ್ತೆ ಇಲ್ಲಿ ಇನ್ನೊಂದು ತುಪ್ಪದ ಬಾಕ್ಸು. ಇದು ಟ್ರೇ. ಹಾಂ, ಮತ್ತೆ ಆ ಟ್ರೇ ಅಲ್ಲಿ ಇಡೋದಕ್ಕೆ. ನೆಕ್ಸ್ಟು ಪ್ಲೇಟ್ಸ್ ತೊಗೊಂಡು ಬಂದಿದ್ದೀವಿ. ಸ್ವಲ್ಪ ದೊಡ್ಡ ಸೈಜ್ ಆಗ್ಬಿಡ್ತು, ಇದ್ರಲ್ಲಿ ಇಡೋಕ್ಕೆ ಕಷ್ಟ ಆಗ್ತೈತೆ. ಎಕ್ಸ್ಚೇಂಜ್ ಮಾಡಿಸ್ಬಿಡೋಣ ಮಮ್ಮಿ. ಬಿಲ್ ಇರಬೇಕು. ಇಲ್ಲಿ ತನಕ ಇಟ್ಕೊಂಡ್ಬಂದು ಅಲ್ಲಿ ಕಿಡಕ್ ಎಲ್ಲ ಬಿಸಾಕ್ತೀನಿ ಅನ್ಸುತ್ತೆ. ಇಲ್ಲ, ನಾವ್ ಯಾವಾಗ್ಲೂ ಹೋಗ್ತಿರ್ತೀವಲ್ವಾ. ಬೇಕಾದ್ರೆ ತಗೊಂಡೋಗಿ ಆಗಿದೆ. ಸ್ವಲ್ಪ ಚಿಕ್ಕ ತಗೋಬೇಕು ಸರ್ ನಾವು ಅಷ್ಟೇ. ಅವ್ನು ನೀಟಾಗಿ ಇಡ್ಬೋದು ಚಿನ್ನು. ಸರಿ ಆಯ್ತು, ಎಕ್ಸ್ಚೇಂಜ್ ಮಾಡೋಣ ಬಿಡು. ಇದು ತಗೊಂಡ್ವಿ, ಈ ತರ ಪ್ಲೇಟ್ಸು, ವೈಟ್ ಪ್ಲೇಟ್ಸು, ಟಿಫನ್ ತಿನ್ನಕ್ಕೆ. ಇದು ಇದು ಊಟ ತಿನ್ನೋದಕ್ಕೆ. ಸೊ ಒಂದೊಂದು ಪ್ಲೇಟ್ಸ್ಗೆ ಇದು 100 ರೂಪೀಸ್. ಪರವಾಗಿಲ್ಲ ಅಲ್ಲ ಅಮ್ಮ? ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಒಂದಕ್ಕೆ 100 ಸೇಮ್ ಎಲ್ಲ. ಇದು 120 ರೂಪೀಸ್. ವೈಟ್ ಕಲರ್ ಇದೆಯಲ್ಲ ಅದು 120. ಸ್ವಲ್ಪ ಚಿಕ್ಕ ತಗೊಂಡ್ರೆ ನೀಟಾಗಿ ಇಡ್ಬೋದು. ಹಾ, ಕರೆಕ್ಟ್. ಇದನ್ನ ತಗೊಂಡ್ವಿ ತರಕಾರಿ ಕಟ್ ಮಾಡೋದಕ್ಕೆ. ಇದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ವುಡ್ ಅಲ್ಲಿ ಮಾಡಿರೋದನ್ನ ತಗೊಂಡಿದೀವಿ. ಚೆನ್ನಾಗಿರುತ್ತಲ್ಲ. ಇಷ್ಟು ಕಿಚನ್ ಐಟಮ್ಸ್ನ ತಗೊಂಡ್ ಬರಕ್ ಹೋಗಿದ್ವಿ ಅಷ್ಟೇ. ಹೊರಗಡೆ ಅಮ್ಮನ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ಬಂದ್ವಿ ಮನೆಗೆ. ಇವಾಗ ಊಟ ಮಾಡಿ ಮಲ್ಕೋಬೇಕು ಅಷ್ಟೇ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಆದಷ್ಟು ಬೇಗ ನಿಮ್ಗೊಂದು ಸರ್ಪ್ರೈಸ್ನ ಕೊಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ನಂಗೆ ಹೇಳ್ತಿದ್ದೀರಲ್ಲ, ನಮ್ಮ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್ಗೆ ಹೇಳಿ. ಇವ್ರಿಗೂ ಮತ್ತೆ ನಿಮ್ಗೂ, ಇವೆಲ್ಲರಿಗೂ ಕೂಡ. ನೀವು ನಮ್ಮ ಫ್ಯಾಮಿಲಿ, ನಮ್ಮ ಸಣ್ಣನು ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿದಾರಲ್ವಾ, ಅವರು ನಮ್ಮ ಫ್ಯಾಮಿಲಿ. ಓಕೆ ಗೈಸ್, ಬಾಯ್ ಬಾಯ್, ಗುಡ್ ನೈಟ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ